ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಚಿನ್ನರಾಯನದುರ್ಗ ಗ್ರಾಮದ ಕಟ್ಟೆಪಾಳ್ಯ ಭಾಗದಲ್ಲಿ ಸರಿಯಾದ ರಸ್ತೆ ಇಲ್ಲದೆ ಪ್ರತಿದಿನ ಸಾರ್ವಜನಿಕರು ದಿನನಿತ್ಯದ ಕೆಲಸಗಳಿಗೆ ಓಡಾಡಲು ಬಹಳ ತೊಂದರೆ ಆಗ್ತಾ ಇತ್ತು. ಮಳೆ ಬಂದರೆ ನದಿಯಂತೆ ಈ ರಸ್ತೆಯಲ್ಲಿ ನೀರು ತುಂಬಿ ಹರಿಯುತ್ತೆ. ಈ ಹಳ್ಳದ ರಸ್ತೆಯಲ್ಲಿ ತಮ್ಮ ಜಮೀನಿನಲ್ಲಿ ಕೃಷಿ ಚಟುವಟಿಕೆಯನ್ನ ಮಾಡಿಸಲು ಟ್ರ್ಯಾಕ್ಟರ್ಗಳು ದ್ವಿಚಕ್ರ ವಾಹನದಲ್ಲಿ ಓಡಾಡಲು ಬಹಳ ಸಮಸ್ಯೆ ಆಗ್ತಾ ಇತ್ತು. ಹಲವು ವರ್ಷಗಳಿಂದಲೂ ಕೂಡ ಇದರ ಬಗ್ಗೆ ಸಂಬಂಧಿಸಿದ ಜನಪ್ರತಿನಿಧಿಗಳಿಗೆ ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿ ಹಲವು ಬಾರಿ ಮನವಿ ಮಾಡಿಕೊಂಡಿದ್ರೂ ಕೂಡ ಇದುವರೆಗೆ ಯಾವುದೇ ಪ್ರಯೋಜನವಾಗಿಲ್ಲ. ಬಂದಾಗ ಬರೀ ಆಶ್ವಾಸನೆಗಳು ನೀಡಿ ಹೋಗ್ತಾರೆಯೇ ಹೊರತು ಇದುವರೆಗೂ ಯಾರೂ ಕೂಡ ಕಾರ್ಯಗತಗೊಳಿಸಿಲ್ಲ ಅಂತ ಕಟ್ಟೆಪಾಳ್ಯದ ವಾಸವಾಗಿರುವ ಸುಮಾರು 18 ಕುಟುಂಬದವರು ತಮ್ಮ ಸಮಸ್ಯೆಗಳನ್ನು ಚಿನ್ನರಾಯನದುರ್ಗ ಗ್ರಾಮಕ್ಕೆ ಕಾರ್ಯನಿಮಿತ್ತವಾಗಿ ಆಗಮಿಸಿದ ಗೃಹ ಸಚಿವರ ವಿಶೇಷ ಅಧಿಕಾರಿಗಳು ಆಗಿರುವಂತಹ ಡಾಕ್ಟರ್ ನಾಗಣ್ಣ ಹಾಗೂ ಕೊರಟಗೆರೆ ತಾಲೂಕಿನ ತಹಶೀಲ್ದಾರ್ ಮಂಜುನಾಥ್ ಅವರೊಂದಿಗೆ ಹೇಳಿಕೊಂಡಿದ್ದಾರೆ. ಕಟ್ಟೆಪಾಳ್ಯ ಭಾಗದ ಜನತೆಯ ಸಮಸ್ಯೆಯನ್ನ ಆಲಿಸಿದ ಡಾಕ್ಟರ್ ನಾಗಣ್ಣ ಹಾಗೂ ತಹಶೀಲ್ದಾರ್ ಮಂಜುನಾಥ್ ಅವರು ಸ್ಥಳಕ್ಕೆ ದ್ವಿಚಕ್ರ ವಾಹನದಲ್ಲಿ ಭೇಟಿ ಕೊಟ್ಟು ಸ್ಥಳವನ್ನ ಪರಿಶೀಲಿಸಿದ್ದಾರೆ. ವಾಸ್ತವಾಂಶವನ್ನ ಅರಿತ ಗೃಹ ಸಚಿವರ ವಿಶೇಷ ಅಧಿಕಾರಿ ಡಾಕ್ಟರ್ ನಾಗಣ್ಣ ಸ್ಥಳ ಪರಿಶೀಲನೆ ನಂತರ ಸಣ್ಣ ನೀರಾವರಿ ಇಲಾಖೆ ಎಇಇ ತಿಪ್ಪೇಸ್ವಾಮಿ ಅವರಿಗೆ ಫೋನ್ ಮೂಲಕವೇ ಅತಿ ಶೀಘ್ರವೇ ಈ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಆ ಸಮಸ್ಯೆಗೆ ಸೂಕ್ತ ವ್ಯವಸ್ಥೆ ಮಾಡುವಂತೆ ಹೇಳಿದ್ದಾರೆ. ಹಾಗೂ ಸ್ಥಳದಲ್ಲಿಯೇ ಇದ್ದ ಬೋಧಗವಿ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಶ್ರೀ ರಂಗಪ್ಪ ಅವರಿಗೆ ನಾಳೆಯೇ ಇದರ ಬಗ್ಗೆ ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದ ಸೂಕ್ತ ವ್ಯವಸ್ಥೆ ಮಾಡಿಸಬೇಕು ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಕಟ್ಟೆಪಾಳ್ಯ ಜನತೆ ವಿಶೇಷ ಅಧಿಕಾರಿ ಮತ್ತು ತಹಶೀಲ್ದಾರ್ ಅವರಿಗೆ ಮನವಿ ಕೊಟ್ಟಿದ್ದಾರೆ. ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ಮಂಜುನಾಥ್ ಅವರು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗಿ ಭರವಸೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕಟ್ಟೆಪಾಳ್ಯದ ನವೀನ್ ಸ್ವಾಮೀಜಿರಾವ್, ಅಶೋಕ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯೆ ಶಾಂತಮ್ಮ, ಸರೋಜಮ್ಮ, ದುಡ್ಡೇಗೌಡರು, ಚಿಕ್ಕೇಗೌಡರು, ರಂಗಸ್ವಾಮಿ, ಧನಂಜಯ್, ಅನ್ಸರಿ ಖಾನ್ ಸೇರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.